ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ಇವತ್ತು 3ನೇ ದಿನದ ಚಾಲೆಂಜಿಂಗ್ ವಿಡಿಯೋ. ನಮ್ಮ ತಂಗಿಯರಿಗೆ ಹೇಳಿದ್ನಿ ನೈಟ ವಿಡಿಯೋ ಮಾಡೋದೈತಿ, ಬೆಳಗ್ಗೆ ನಾನು ಬೇಗ ಎಬ್ಬಿಸ್ರಿ ಅಂಥೇಳಿ. ಅದಕ್ಕೆ ನಮ್ಮ ತಂಗಿಯರು ಬೆಳಗ್ಗೆ ನಾವು ವಿಡಿಯೋ ಮಾಡ್ತೀವಿ ಅಂತೇಳಿ ನಾ ಇನ್ನೂ ಹಾಸಿಗೆಯಾಗಿರೋಕ್ಕಾಗಿಲ್ಲ, ವಿಡಿಯೋ ಮಾಡಾಕತ್ತಿದ್ರು. ನಾ ಹೇಳೋಕೆ ನನ್ನ ಮಗಳನ್ನೂ ಎದ್ದು ಅಳ್ಳಾಕ ಚಾಲೂ ಮಾಡ್ಯಾಳ. ಹಂಗೆ ಹೊರಗೆ ಬಂದು ನೋಡಿದ್ರೆ ನಮ್ಮಪ್ಪ ದೋಸ್ತ ಮಾತಾಡ್ಕೊತ ಕುಂತಿದ್ರ. ಹಂಗೆ ನಮ್ಮವ್ವ ಅಡ್ಗೆ ಮನೆಯಾಗೆಲ್ಲ ದಗ್ದ ಮುಗಿಸ್ಕೊಂಡು ಚಹಾ ಮಾಡಿದ್ಳು. ಹೊರಗೆ ಬಂದು ಎಲ್ಲರೂ ಮುಖ ತಗೊಂಡು ಚಹಾ ಕುಡಿದ್ವಿ. ಹಂಗೆ ನಮ್ಮ ತಂಗಿಯರು ನಮ್ಮ ಜಾನು ಚಹಾ ಕುಡಿಸೋದ್ರ ಜೊತೆಗೆ ಬಿಸ್ಕಿಟ್ ತಿನ್ಸಾಕತ್ತಿದ್ರು. ಹಂಗೆ ಇವತ್ತು ಬೆಳಗ್ಗೆ ಸ್ಕೂಲ್ ಜಲ್ದಿ ಇರ್ತೈತಿ, ಶನಿವಾರ. ಹಂಗಾಗಿ ಅವಸರ ಮಾಡಿ ಅವರು ಚಹಾ ಕುಡಿಯೋದು ಎಲ್ಲ ದಗ್ದ ಮುಗಿಸ್ಕೊಳ್ಳೋದು ಸ್ಕೂಲಿಗೆ ಹೋಗಕ್ಕೆ ತಯಾರಾದ್ರೆ. ಇವತ್ತು ನೀನು ನೋಡಕ್ಕೆ ನಾವು ಜಲ್ದಿ ಬರ್ತೀವಿ, ನಮ್ಮ ಸ್ಕೂಲ್ ಜಲ್ದಿ ಬಿಡುತ್ತೆ ಅಂತ ನಮ್ಮ ಜಾನನ ಜೊತೆ ಮಾತಾಡ್ಕೊತ ಚಹಾ ಕುಡಿದವ್ರು ಹೋದ್ರೆ. ನಮ್ಮವ್ವ ಒಲೆ ಮ್ಯಾಗ ಹಂಚಿಟ್ಟು ಹಿಟ್ಟಿನ ನೀರು ಹಾಕ್ಕೊಂಡು ಹಿಟ್ಟನಾದಕ್ಕೆ ಇನ್ನೇನು ಜಿಗಿಟ್ ತಿರಿಯಾಕತ್ತಿದ್ಳು. ನಾವು ಅಡ್ಗೆನ ಹಳೆ ಮನೆಯೊಳಗೆ ಮಾಡ್ತೀವಿ, ಮತ್ತು ಹೊಸ ಮನ್ಯಾಗ ಮಾಡಿದ್ರೆ ಹೊಸ ಮನೆ ಎಲ್ಲ ಹೊಲಸಾಗತ್ತೆ ಅಂಥೇಳಿ ಹಳೆ ಮನ್ಯಾಗ ರೊಟ್ಟಿ ಮಾಡೋದು, ನೀರು ಕಾಸೋದು, ಈ ಥರ ಎಲ್ಲ ಅಡುಗೆನ ಇಲ್ಲೇ ಮಾಡ್ತೀವಿ. ನಮ್ಮವ್ವ ಜಿಗಿಟ್ ತೆರೆದ ಒಲೆ ಮ್ಯಾಗ ಹಂಚಿಟ್ಟು ರೊಟ್ಟಿ ಮಾಡಕ್ಕೆ ಚಾಲೂ ಮಾಡ್ಯಾಳು. ಹಂಗೆ ನಾನು ನನ್ನ ಮಗಳನ್ನ ತೊಡೆ ಮ್ಯಾಗ ಕುಂದ್ರಿಸ್ಕೊಂಡು ರೊಟ್ಟಿ ತಿಡಕ್ಕೆ ಚಾಲೂ ಮಾಡಿದ್ನಿ. ಹಿಂಗಾಗ್ತಾವೆ ನೋಡ್ರಿ ನಮ್ಮ ರೊಟ್ಟಿ. ರೊಟ್ಟಿ ಅಂದ್ರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಫುಡ್ ನೋಡ್ರಿ ಇದು. ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕುಂತೇನಿ, ಹಿಟ್ಟಿಗೆ ನೀರ ಹಾಕಿ ನೀ ರೊಟ್ಟಿ ಮಾಡಾಕುಂತೆ, ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ, ಜಟ್ಟಿ ಅಂತ ನನ್ನ ರಾಯ ಬರಲಿಲ್ಲ ಕವ್ವ, ಇನ್ನೂ ಬರಲಿಲ್ಲ ಕವ್ವ. ತೀಡಿದ ರೊಟ್ಟಿ ಸ್ವಲ್ಪ ಮೆತ್ತಗಾಗೋದಿಲ್ಲ, ಅವಸರು ಇರ್ತೈತೆ ಅಂತೇಳಿ ನಾವು ಬಡ ಬಡ ತೀಡ್ಬಿಡ್ತೀವಿ ನಮ್ಮ ಮನ್ಯಾಗ. ಬಡದು ಮಾಡೋ ರೊಟ್ಟಿನ ಭಾಳ ಚಲೋ ಇರ್ತಾವೆ, ತೀಡಿದ ರೊಟ್ಟಿ ಅಷ್ಟು ಭಾಳ ಚಲೋ ಇರೋದಿಲ್ಲ. ಮತ್ತು ಟೇಸ್ಟ್ ಸಕ್ರೆ ಚಲೋ ಅನ್ಸೋದಿಲ್ಲ ತೀಡಿದ ಮಾಡಿದ ರೊಟ್ಟಿಗೆ. ಹಂಗೆ ರೊಟ್ಟಿನೂ ತಯಾರಾತು. ನಮ್ಮವ್ವ ಬೇಯಿಸಾಕತ್ತಾಳ ನೋಡ್ರಿ. ಹಿಂಗೆ ರೊಟ್ಟಿ ಬೇಯಿಸಿ ರೊಟ್ಟಿ ತಟ್ಟ್ಯಾಗ ಹಾಕ್ಯಾಳ ನಮ್ಮವ್ವ ರೊಟ್ಟಿ. ಹಿಂಗೆ ಏನಿಲ್ಲ ಅಂದರೂ ನಮಗೆ ಬೆಳಗ್ಗೆ 2-3 ಸೇರಿನ ಹಿಟ್ಟು ಬೇಕಾಗುತ್ತೆ. ಯಾಕಂದ್ರೆ ಜನ ಭಾಳ ಇದೀವಲ್ಲ, ಈಗ ಸ್ವಲ್ಪ ದಗ್ದಕ್ಕೆ ಹೋಗುವ ಅವಸರದಾಗ ನಮ್ಮವ್ವ ಸ್ವಲ್ಪ ಹಿಟ್ಟಿನ ನೀರು ಹಾಕ್ಕೊಂಡಾಳ. ಇನ್ನು ನಮಗೆ ರೊಟ್ಟಿ ಭಾಳ ಬೇಕಾಗುತ್ತೆ. ನಮ್ಮ ಮನ್ಯಾಗ ಹುಡುಗರು ಇದಾರಲ್ಲ, ಹುಡುಗರ ಮನೆ ಅಂದಿದ್ದು ಭಾಳ ಅಡುಗೆ ಬೇಕಾಗುತ್ತೆ. ಆಗೊಂದು ರೊಟ್ಟಿ ಈಗೊಂದು ರೊಟ್ಟಿ ತಿನ್ಕೋತ ಅಡ್ಡಾಡ್ತಿರ್ತಾರೆ. ದಗ್ದೆಲ್ಲ ಮುಗೀತು. ದಗ್ದ ಮುಗಿಸ್ಕೊಂಡು ಜಳಕ ಮಾಡಿ ನಾ ಹೊಸ ಮನೆಗೆ ಬನ್ನಿ. ಹಂಗೆ ಒಂದು ಫೋಟೋ ತಕ್ಕೋಬೇಕಂತ ಹೇಳಿ ಫೋಟೋ ತಗೊಳಕತ್ತಿದ್ನಿ. ಹನಿ ಮ್ಯಾಗ ಒಂದು ಟಿಕ್ಳಿ ಹಚ್ಕೊಂಡ್ರೆ ಒಂಥರ ಚೇಂಜೇ ಕಾಣ್ಬಿಡ್ತೀವಿ ನೋಡ್ರಿ ಹೆಣ್ಮಕ್ಳು. ರೆಡಿಯಾಗಿ ನಾ ಹಂಗೆ ದೇವ್ರ ಕೋಲಿಗೆ ಬನ್ನಿ ನಮಸ್ಕಾರ ಮಾಡ್ಬೇಕಂತ ಹೇಳಿ ದೇವ್ರಿಗೆ ನಮಸ್ಕಾರ ಮಾಡೀನಿ. ನಮಸ್ಕಾರ ಮಾಡಿ ಹನಿ ಮ್ಯಾಗ ಕುಂಕುಮ ಹಚ್ಕೊಳಕತ್ತಿದ್ನಿ. ಇನ್ನು ಉಳ್ದಿದ್ದ ಕುಂಕುಮನ ನಾನು ಈ ಥರ ಕೊರಳತ್ತಕ್ಕೆ ಹಚ್ಕೋತೀನಿ. ಯಾಕಂದ್ರೆ ಕೊರಳತ್ತಕ್ಕೆ ಹಚ್ಕೊಳ್ಳೋಕೆ ಒಂದು ರೀಸನ್ ಏನಪ್ಪ ಅಂತಂದ್ರೆ,
ಯಾವಾಗಲೂ ನಮ್ಮ ಆತ್ಮ ಶುದ್ಧಿಯಾಗಿರ್ತೈತಿ ಅನ್ನೋದು ನನ್ನ ನಂಬಿಕೆ. ಹಣ್ಣು ಮ್ಯಾಗ ಹಚ್ಕೊಂಡಿಲ್ಲ ನಾನು ಕುಕ್ಮನ, ನಾನು ಸ್ವಲ್ಪ ಆದರೂ ಕೊರಳಂತೆಗೆ ಹಚ್ಕೊತೀನಿ ಈ ಥರ. ಇದು ನನ್ನ ಹ್ಯಾಬಿಟ್. ಎಲ್ಲ ದಗ್ದ ಮುಗೀತಿ, ಇನ್ನೇನು ಹೊಟ್ಟೆ ಹಸ್ದೈತಿ ಭಾಳ, ಇನ್ನೇನು ಊಟ ಮಾಡ್ಬೇಕು ಅನ್ನೋ ಅಷ್ಟರೊಳಗೆ ನಮ್ಮ ಮನ್ಯಾಗ ಒಂದು ಕರು ಐತಿ, ಎಮ್ಮೆ ಕರ. ಅದಕ್ಕೆ ಅದ್ರದಟ್ಟು ಹೊಟ್ಟೆ ತುಂಬಿಸಿ ನಾವು ಊಟ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ನಿ. ಹಾಗಾಗಿ ಅದಕ್ಕೆ ಮೇವು ಹಾಕಕ್ಕೆ ಹೋದ್ನಿ. ಅದು ಸಗಣಿ ಹಾಕಿತ್ತು, ಸಗಣಿ ಎಲ್ಲ ಬೆಳೆದು ನಮ್ಮ ತಿಪ್ಪ್ಯಾಗ ಚೆಲ್ಲಿ ಬಂದು ನಾ ಕೈ ತಗೊಂಡು ನಾ ಅಟ್ಟು ಊಟ ಮಾಡಿ ನನ್ನ ಮಗಳಿಗೆ ಅಟ್ಟು ಊಟ ಮಾಡಿಸೀನಿ. ನನ್ನ ಮಗಳಿಗೆ ಊಟ ಗೀಟ ಎಲ್ಲ ಮಾಡ್ಸೀನಿ ಕರೆ, ಆದ್ರೆ ನನ್ನ ಮಗಳು ಭಾಳ ಕಾಡಾಕತ್ತಿದ್ಳು. ಹಾಗಾಗಿ ಏನು ಮಾಡಲಿ ಅಂತ ನನಗೆ ದವಾಖಾನಿಗೆ ಹೋಗೋದಿತ್ತು. ಏನು ಮಾಡಲಿ ಅಂತ ನಮ್ಮ ಮನ್ಯಾಗ ಪೇಡೆ ತಂದಿಟ್ಟಿದ್ದು ನಮ್ಮಪ್ಪ. ಆಕೆಗೆ ಪೇಡೆ ತಿನ್ಸೀನಿ, ಒಂದು ಪೇಡೆ ತಿನ್ನಿಸಿ ಸಮಾಧಾನ ಮಾಡಿ ಇಳಿಸ್ಕೇಸಿನ ದವಾಖಾನಿಗೆ ಹೋಗಿ ಬರ್ಬೇಕಂತ ಮಾಡಿದ್ನಿ. ಆಕೆ ಏನು ಮಾಡಿದ್ರು ಸುಮ್ಮ ಆಗೋಳಾಗಿದ್ಳು. ಆಕೆಗೆ ತಿನ್ಸೋಕೋತಾನ ಹಂಗೆ ನಾನು ಆಕೆ ಪೇಡೆ ನಾನೇ ತಿಂದ್ಬಿಟ್ನಿ ಎಲ್ಲ. ನನ್ನ ಮಗಳಿಗೆ ಏನಾರ ತಂದ್ರೆ ಅದ್ರೊಳಗೆ ಅರ್ಧ ಪಾಲು ನಾನೇ ತಿಂದ್ಬಿಟ್ಟಿರ್ತೀನಿ. ನೋಡ್ರಿ ನನ್ನ ಮಗಳು ಎಷ್ಟು ಕಾಡ್ತಾಳ. ಎಲ್ಲಿ ಬಿಟ್ಟು ಹೋಗಬೇಡ ಅಂತಾಳೆ, ನಂಗೆ ಬರೀ ನನ್ನ ಜೊತೆಗೆ ಇರು ಅಂತಂತಾಳ್ರಿ. ಹಂಗೆ ಆಕೆಗೆ ಆಟ ಆಡ್ಸಿದ್ನಿ. ಯಾರನ್ನಾರ ಕರೆದು ಕೊಡ್ಬೇಕಂತಂದ್ರೆ ಶನಿವಾರ ಬೇರೆ ಇತ್ತು, ಅವ್ರಿಗೆ ಭಾಳ ಲೇಟ್ ಆಗಿತ್ತು ಸ್ಕೂಲ್ಗೆ ಹೋಗಕ್ಕೆ. ಇನ್ನೇನು ಸಮಾಧಾನ ಆದಳು, ಇನ್ನೇನು ಕುಂದ್ರಿಸ್ಬೇಕು, ಆಟ ಆಡ್ತಾಳೆ ಅನ್ನೋಕೆ ಮತ್ತೆ ಅಳಕ್ಕೆ ಚಾಲೂ ಮಾಡ್ಯಾಳ. ಅದ್ರಾಗ ನಮ್ಮ ತಂಗಿ ಸೇವಂತಿ ಬಂದು ಆಟ ಆಡಿಸ್ಕೊತ ಬಂದಳು. ಆಟ ಆಡ್ಸಕ್ಕೆ ಚಾಲೂ ಮಾಡಿದಳು. ಆದರೂ ಆಕೆ ಏನು ಗಪ್ಪ ಇರಲಿಲ್ಲ, ಮತ್ತೆ ಎತ್ಕೊಂಡು ಡ್ಯಾನ್ಸ್ ಮಾಡ್ಯಾಳು ಆಕಿನ ಎತ್ಕೊಂಡು. ಇಷ್ಟೊತ್ತನ ಯಾರ್ಯಾರು ನನ್ನ ವಿಡಿಯೋ ನೋಡ್ಲಾಗ್ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನಷ್ಟು ಇದೇ ರೀತಿ ನಮ್ಗೆ ಹೆಚ್ಚಿನ ಪ್ರೋತ್ಸಾಹ ಕೊಡ್ಬೇಕು ನೀವು, ಅಂದ್ರೆ ನಂಗೆ ಚೆಂದಾಗೆ ವಿಡಿಯೋ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತು ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಕೂಡ ಮರೆಯೋಕ್ಕೆ ಹೋಗಬೇಡ್ರಿ. ಧನ್ಯವಾದಗಳು.